ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಹೆಲ್ತಿ ರೆಸಿಪಿ, ಟ್ರೆಡಿಷ್ನಲ್ ರೆಸಿಪಿ, ಒರಿಜಿನಲ್ ರಾಗಿ ರೊಟ್ಟಿ ರೆಸಿಪಿ. ಈ ರಾಗಿ ರೊಟ್ಟಿ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ರಾಗಿ ರೊಟ್ಟಿ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲು ನಾನು ಒಂದು ಕಡಾಯಿ ಇಟ್ಟಿದ್ದೀನಿ, ಸ್ಟವ್ ಮೇಲೆ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಕಡಾಯಿ ಕಾದ್ಮೇಲೆ ಎಣ್ಣೆ ಒಂದು 4-5 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಳ್ಳಿ. ಯಾಕಂದರೆ ನಾವು ಈರುಳ್ಳಿ ಎಲ್ಲ ಹಾಕ್ತೀವಿ ಅದರಿಂದ. ಈಗ 1 ಸ್ಪೂನು ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ. ಇದು ಫ್ರೈ ಆಗಲಿ, ಒಂದು 50% ಫ್ರೈ ಆಗಲಿ. ಆಮೇಲೆ ಈರುಳ್ಳಿ ಸೇರಿಸ್ಕೊಳ್ಳೋಣ. ಅದ್ರ ಜೊತೆಗೆ ಒಂದು ಪಿಂಚಷ್ಟು ಜೀರಿಗೆ ಸೇರಿಸ್ಕೊಳ್ಳಿ. ಇದೊಂದು 50% ಫ್ರೈ ಆಗಿದೆ. ಈಗ ಸಣ್ಣ ಸಣ್ಣ ಪೀಸಾಗಿ ನಾನು ಒಂದು 5 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ kg ಅಷ್ಟು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಇದೆಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು, ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೋಬೇಕು. ಆದರೆ ಕಪ್ಪಗೆ ಆಗಂಗೆಲ್ಲ ಬ್ರೌನ್ ಆಗಬಾರ್ದು, ಸಾಫ್ಟ್ ಆಗಬೇಕು. ಈರುಳ್ಳಿನ ಫ್ರೈ ಮಾಡದೆ ರಾಗಿ ರೊಟ್ಟಿ ನಾವು ಮಾಡ್ಬೋದು, ಆದರೆ ಅದು ಸಣ್ಣ ಬರೋಲ್ಲ ರೊಟ್ಟಿ, ಒಂದು ಸ್ವಲ್ಪ ದಪ್ಪ ಬರುತ್ತೆ. ಅದರಿಂದ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ಇದೆಲ್ಲ ಫ್ರೈ ಆಯಿತು. ಕರಿಬೇವು, ಕೊತ್ತಂಬರಿ ಸೊಪ್ಪು ತುಂಬ ಸಣ್ಣಗೆ ಕಟ್ ಮಾಡಿ ಅದನ್ನು ಸೇರಿಸ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪಿದ್ರೆ ಈ ಟೈಮಲ್ಲಿ ಕರಿಬೇವು ಕೊತ್ತಂಬರಿ ಜೊತೆಗೆ ನೀವು ನುಗ್ಗೆ ಸೊಪ್ಪು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೋದು. ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ನಾವು ರಾಗಿ ಹಿಟ್ಟು ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ನಾನು ಒಂದು ಅರ್ಧ kg ರಾಗಿ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ರಾಗಿ ಹಿಟ್ಟು ಸೇರಿಸ್ಬಿಟ್ಟು ತಕ್ಷಣ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಆ ಬಿಸಿಯಲ್ಲೇ ಒಂದು ಸ್ವಲ್ಪ ಬಿಸಿ ಆಗುತ್ತೆ. ಅದು ಬಿಸಿ ಆಗಿ ಮತ್ತೆ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಅದನ್ನು ನಾವು ಬೆಚ್ಚಗಿರೋ ನೀರು ಹಾಕಿ ಕಲಿಸ್ಕೋಬೇಕು. ಈಗ ಕಡಾಯಿ ಬಿಸಿಯಲ್ಲೇ ಅದೊಂದು ಸ್ವಲ್ಪ ಬಿಸಿ ಇರುತ್ತೆ. ಇದೊಂದು ಸ್ವಲ್ಪ ತಣ್ಣಗಾಗಲಿ ಫ್ರೆಂಡ್ಸ್. ನಾನು ರಾಗಿ ಹಿಟ್ಟನ್ನು ಉರಿತಾ ಇಲ್ಲ, ಸ್ಟವ್ ಆಫ್ ಮಾಡಿಬಿಟ್ಟೆ. ರಾಗಿ ಹಿಟ್ಟು ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಟ್ಟು ಆ ಬಿಸಿ ಇರೋ ಬಾಣಲಿಯಲ್ಲೇ ನಾನು ಸುಮ್ಮನೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ರಾಗಿ ಹಿಟ್ಟು ಒಂದು ಸ್ವಲ್ಪ ತಣ್ಣಗಾಗಲಿ, ಅಷ್ಟು ಬೇಗ ಕಾಯಿ ಚಟ್ನಿ ಮಾಡ್ಕೊಳ್ಳೋಣ. ಒಂದು ಅರ್ಧ ಕಪ್ಪಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಅದಕ್ಕೊಂದು 3 ಹಸಿಮೆಣ್ಸಿನ್ಕಾಯಿ, ಒಂದು ಸಣ್ಣ ಪೀಸು ಶುಂಠಿ, ತುಂಬ ಇಲ್ಲ, ಒಂದು ಸಣ್ಣ ಪೀಸು ಶುಂಠಿ, ಒಂದು ಸಣ್ಣದು ಹುಣಸೆಹಣ್ಣು, ಒಂದು ಇಷ್ಟೇಷ್ಟು ಹುಣಸೆಹಣ್ಣು, ಒಂದು ಒಳ್ಳೆ ತೆಂಗಿನಕಾಯಿ, ಸಣ್ಣ ಒಳ್ಳೆ ಅದು, ಕರಿಬೇವು ಒಂದು ಸ್ವಲ್ಪ ಅದಕ್ಕೆ ಸೇರಿಸ್ಕೊಂಡು, ಬೆಳ್ಳುಳ್ಳಿ ಸ್ಮೆಲ್ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಸೇರಿಸಿದ್ರೆ. ಉಪ್ಪು ರುಚಿಗೆ ತಕ್ಕಷ್ಟು ಎಲ್ಲ ಸೇರಿಸಿ ರೆಡಿ ಮಾಡಿ ಮಿಕ್ಸಿಗೆ ಜಾರ್ಗೆ ಹಾಕಿ ಚಟ್ನಿ ಮಾಡ್ಕೊಳ್ಳೋಣ. ಈಗ ಹುರ್ಗಡ್ಲೆ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ತೆಂಗಿನಕಾಯಿ ಎಲ್ಲ ಸೇರಿಸಿ ನಾವು ಚಟ್ನಿ ಮಾಡೋಣ. ಈಗ ಚಟ್ನಿ ರೆಡಿ ಆಯಿತು. ಈಗ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಪುದೀನ, ಕೊತ್ತಂಬರಿ ಸೊಪ್ಪು. ಇದು ಲಾಸ್ಟಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಸೇರಿಸಿ ಒಂದು ಸುತ್ತಕೊಳ್ಳೋಣ. ತುಂಬ ನೈಸಾಗಿದ್ದರೆ ಚಟ್ನಿ ಚೆನ್ನಾಗಿರಲ್ಲ ಕಾಯಿ ಚಟ್ನಿ. ಒಂದು 70-80% ಚಟ್ನಿ ನೈಸಾಗಿದ್ದರೆ ಸಾಕು. ಒಂದು ಸ್ವಲ್ಪ ನೀರು ಸೇರಿಸಿ ಮತ್ತೆ ಒಂದು ಸುತ್ತಕೊಳ್ಳೋಣ. ಆಯಿತು, ಕಾಯಿ ಚಟ್ನಿ ರೆಡಿ ಆಯಿತು. ನಿಮ್ಗೆ ಇಷ್ಟ ಇದ್ದರೆ ಒಗ್ಗರಣೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಂಗೆ ಮಾಡ್ಕೊಂಡು ತಿನ್ಬೋದು. ನೋಡಿ, ಚಟ್ನಿ ರೆಡಿಯಾಗಿದೆ. ನಾನು ತುಂಬ ಗಟ್ಟಿಯಾಗಿ ಮಾಡಿಲ್ಲ, ಪೇಸ್ಟ್ ಥರ ಮಾಡಿದ್ದೀನಿ. ಈಗ ರೊಟ್ಟಿ ನೋಡೋಣ. ರೊಟ್ಟಿಗೆ ಇಟ್ಟು ಕಲಿಸ್ಕೋಬೇಕು. ಒಂದು ಸ್ವಲ್ಪ ಬಿಸಿ ನೀರು ಅಂದರೆ ತುಂಬ ಕುದಿಯೋ ನೀರು ಹಾಕಲ್ಲ, ಉಗುರು ಬೆಚ್ಚಗಿರೋ ನೀರು. ಉಗುರು ಬೆಚ್ಚಗಿಂತ ಇನ್ನೊಂದು ಸ್ವಲ್ಪ ಬಿಸಿ ಇದ್ದರೂ ಚೆನ್ನಾಗಿರುತ್ತೆ. ನಾನು ಬಿಸಿ ಇರೋ ನೀರೇ ಹಾಕಿ ಈಗ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಫಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಬೆಚ್ಚಗಿರೋ ನೀರು ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಬಿಸಿನೀರು, ಇದು ತಣ್ಣೀರಲ್ಲ, ಬಿಸಿನೀರು. ಯಾಕಂದರೆ ಬಿಸಿನೀರು ಹಾಕಿದ್ರೆ ರೊಟ್ಟಿ ಸಾಫ್ಟಾಗಿರುತ್ತೆ, ಇನ್ನೊಂದು ಸಣ್ಣಗೂ ಬರುತ್ತೆ. ತಣ್ಣೀರು ಹಾಕಿದ್ರೆ ನಿಮ್ಗೆ ಸಣ್ಣ ಬರೋಲ್ಲ, ಅದರಿಂದ ಬೆಚ್ಚಗಿರೋ ನೀರೇ ಹಾಕ್ತಾಯಿದ್ದೀನಿ, ಬಿಸಿನೀರು. ನೀರು ಒಂದು ಸ್ವಲ್ಪನೇ ಸೇರಿಸ್ಕೊಂಡು ಕಲಿಸ್ಕೊಳ್ಳಿ, ಒಂದೇ ಸರ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ನೋಡಿ, ರಾಗಿ ಹಿಟ್ಟು ರೊಟ್ಟಿ ತಟ್ಟೋ ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ. ತುಂಬ ಗಟ್ಟಿಯಾಗೂ ಮಾಡಿಲ್ಲ, ತೆಳ್ಳಗೂ ಮಾಡಿಲ್ಲ. ಈಗ ಏನನ್ನೋದು ಇದು ಬಾಳೆ ಎಲೆ, ಪೇಪರ್ ಬಾಳೆ ಎಲೆ, ತಕ್ಷಣ ಬರ್ತಾಯಿಲ್ಲ. ಎಣ್ಣೆ ಹಾಕ್ಕೊಂಡು ಇದನ್ನು ತಟ್ಟೋಣ.
ಪೇಪರ್ ಬಾಳೆಎಲೆಗೂ ಎಣ್ಣೆ ಹಾಕ್ಕೋಬೇಕು. ಕೈಯಲ್ಲೂ ಎಣ್ಣೆ ಹಚ್ಕೊಂಡ್ರೆ ಅದು ಕ್ಲೀನಾಗಿ ನಮ್ಮ ಕೈಗೆ ಅಂಟಿದೆ ಸಣ್ಣಗೆ ಬರೋದು. ನಿಮ್ಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ ತಟ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಒಂದು ಕಡೆ ಹೆಂಚು ಇಟ್ಟಿದ್ದೀನಿ, ಕಾಯ್ತಾ ಇದೆ. ಈಗ ಹೆಂಚು ಕಾದಿದೆ. ಫಸ್ಟ್ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀವು ರೊಟ್ಟಿ ಹಾಕಿ. ನಾನು ಎಣ್ಣೆ ಹಾಕಿದ್ದೀನಿ. ಲೋ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಚೆನ್ನಾಗಿ ನೀವು ಇದನ್ನು ರೊಟ್ಟಿ ಮಾಡ್ಕೋಬೋದು. ಒಂದು ಕಡೆ ಬೆಂದಮೇಲೆ ಇನ್ನೊಂದು ಕಡೆ ನೀವು ತಿರುಗಿಸಿ. ಎಣ್ಣೆ ಬೇಕಾದರೆ ನೀವು ಸುತ್ತಲೂ ಸೇರಿಸ್ಕೊಳ್ಳಿ. ನಾನು ಎಣ್ಣೆ ಸೇರಿಸಿದ್ದೀನಿ, ಇಲ್ಲಾಂದರೆ ನೀವು ಹಂಗೆ ರೊಟ್ಟಿನೂ ಮಾಡ್ಕೋಬೋದು. ನಾನು ಹಂಗೂ ಮಾಡ್ತೀನಿ. ಇವತ್ತು ಎಣ್ಣೆ ಹಾಕಿದ್ದೀನಿ. ಒಂದು ಕಡೆ ಬೆಂದ ಮೇಲೆ ಇನ್ನೊಂದು ಕಡೆ ತಿರುಗಿಸ್ಬೇಕು. ಈಗ ನಾನು ಹಂಗೆ ಒಂದು ಕಡೆ ಬೆಂದಿದೆ. ಲೋ ಮೀಡಿಯಮ್ ಫ್ಲೇಮಿಂದ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಒಂದು ಕಡೆ ಬೆಂದಮೇಲೆ ಇನ್ನೊಂದು ಕಡೆ ನೀವು ತಿರುಗಿಸಿ. ಇನ್ನೊಂದು ಕಡೆ ಬೆಂದಮೇಲೆ ತೆಗೆದುಬಿಡಿ. ಈಗ ನೋಡಿ ಬೆಂದೋಯ್ತು, ತೆಗೆದುಬಿಟ್ಟೆ. ರೊಟ್ಟಿ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಈಗ ಮತ್ತೆ ಇನ್ನೊಂದು ರೊಟ್ಟಿ. ಎಲ್ಲ ರೊಟ್ಟಿನೂ ಇದೇ ಥರ ಮಾಡ್ಕೊಳ್ಳಿ. ಒಂದು ರೊಟ್ಟಿ ತೆಗೆದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿ, ಇಲ್ಲ ಬಟ್ಟೆಯಲ್ಲಿ ಎಣ್ಣೆ ಸವರ್ಕೊಂಡು ನೀವು ಇದು ಮಾಡ್ಕೊಳ್ಳಿ. ಹೆಂಗೋ ಅದು ನಿಮ್ಮ ಇಷ್ಟ, ಮಾಡ್ಕೋಬೋದು. ರೊಟ್ಟಿ ಚೆನ್ನಾಗಿರುತ್ತೆ ಮತ್ತು ಸಾಫ್ಟಾಗಿರುತ್ತೆ. ರಾಗಿ ರೊಟ್ಟಿ ಇಷ್ಟ ಇಲ್ಲ ಅನ್ನೋರೇ ಇಲ್ಲ. ಇದು ಹಿಂಗೆ ಮಾಡಿ ನೀವು ತಿಂದರೆ ಡೈಲಿ ಮಾಡ್ತೀರಾ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ನುಗ್ಗೆ ಸೊಪ್ಪು ಒಂದು ಮಿಸ್ ಆಗಿದೆ. ಇನ್ನೂ ನುಗ್ಗೆ ಸೊಪ್ಪು ಹಾಕಿದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರೋದು. ಇವತ್ತು ಚೆನ್ನಾಗಿತ್ತು. ನುಗ್ಗೆ ಸೊಪ್ಪು ಅಂದರೆ ತುಂಬಾ ಚೆನ್ನಾಗಿರೋದು. ನೀವು ನುಗ್ಗೆ ಸೊಪ್ಪು ಸೇರಿಸಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ನುಗ್ಗೆ ಸೊಪ್ಪು ಇಲ್ಲ, ಸೇರಿಸಿಲ್ಲ. ಅದ್ರ ಜೊತೆ ಕಾಯಿ ಚಟ್ನಿ. ಫ್ರೆಂಡ್ಸ್, ರಾಗಿ ರೊಟ್ಟಿ ಕಾಯಿ ಚಟ್ನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನೋಡಿ, ನಿಮಗೆ ಗೊತ್ತಾಗುತ್ತೆ. ತುಂಬ ಸಾಫ್ಟಾಗಿ ಬಟ್ಟೆ ಥರ ಇದೆ ರೊಟ್ಟಿ. ಒಂದು ರೊಟ್ಟಿ ಎಕ್ಸ್ಟ್ರಾನೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಕಡಲೆಬೇಳೆ, ಉದ್ದಿನಬೇಳೆ ಬೇಕಾದರೆ ನೀವು ಕಡಲೆಕಾಯಿ ಬೀಜನ ಸೇರಿಸ್ಕೊಂಡು ಮಾಡ್ಕೋಬೋದು. ಫ್ರೆಂಡ್ಸ್, ರಾಗಿ ರೊಟ್ಟಿ ಕಾಯಿ ಚಟ್ನಿ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೊಳ್ಳೆ ವೀಡಿಯೋ ಕೊಡ್ತಾಯಿರ್ತೀನಿ ಫ್ರೆಂಡ್ಸ್.